ಮಾಧ್ಯಮ ಮಿತ್ರರಿಗೂ ಸ್ವಾಗತವನ್ನು ಕೋರ್ತಾ ಇವತ್ತಿನ ಪತ್ರಿಕಾಗೋಷ್ಠಿಯಲ್ಲಿ ಕರ್ನಾಟಕ ರಾಜ್ಯ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಹಿಂದುಳಿದ ವರ್ಗಗಳ ರೈತರ ಹಿತರಕ್ಷಣಾ ವೇದಿಕೆಯ ಸಂಘಟನೆಯ ಮೂಲಕ ಈ ಒಂದು ಪತ್ರಿಕಾಗೋಷ್ಠಿಯನ್ನು ಆಯೋಜನೆ ಮಾಡಿದ್ದೀವಿ. ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಕರ್ನಾಟಕ ರಾಜ್ಯ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಹಿಂದುಳಿದ ವರ್ಗದ ರಾಜ್ಯ ಹಿತರಕ್ಷಣಾ ವೇದಿಕೆಯ ರಾಜ್ಯಾಧ್ಯಕ್ಷರಾದಂತಹ ಹನುಮಂತರಾಯಪ್ಪ ಸರ್ ಅವರು ಸಹ ಭಾಗವಹಿಸಿದ್ದಾರೆ. ಸರ್ ನಮಸ್ಕಾರ. ಕರ್ನಾಟಕ ಜಾತಿ ಪರಿಶಿಷ್ಟ ಪಂಗಡ ಹಿಂದುಳಿದ ವರ್ಗ ರೈತರ ಹಿತರಕ್ಷಣಾ ಸಮಿತಿ ವತಿಯಿಂದ ಈ ವರ್ಗದ ಜನರಿಗೆ ಕಂದಾಯ ಇಲಾಖೆಯಲ್ಲಿ ಆಗುತ್ತಿರುವ ತೊಂದರೆಗಳು ಮತ್ತು ಕ್ರಮಗಳ ಕುರಿತು ಸರ್ಕಾರದ ಗಮನ ಹರಿಸಬೇಕು ಅಂತೇಳಿ ನಾವು ಈ ಪತ್ರಿಕಾ ಮಾಧ್ಯಮವನ್ನು ಕರೆದಿದ್ದೀವಿ. ಮೊದಲನೇದಾಗಿ ದರಖಾಸ್ತು ಪೂಡಿಯಾಗಿ ಹಲವಾರು ವರ್ಷಗಳಿಂದ ಅದನ್ನು ಪಾಣಿನಲ್ಲಿ ಇನ್ಕಾರ್ಪೊರೇಟ್ ಮಾಡ್ದೇನೆ ಹಲವಾರು ವರ್ಷಗಳು ಕೆಲವು ತಾಲೂಕುಗಳಲ್ಲಿ ಅದನ್ನು ಅನುಪಾಲನೆ ಮಾಡಿದರೆ ವಿಳಂಬ ಮಾಡಿದ್ರೆ 3-4 ವರ್ಷ 5 ವರ್ಷ ಹಂಗೆ ಪೆಂಡಿಂಗ್ ಇಟ್ಟಿದ್ದಾರೆ. ಇದನ್ನ ಸರ್ಕಾರದವರು ಇಂಥ ಅಧಿಕಾರಿಗಳ ವಿರುದ್ಧ ಕ್ರಮ ತಗೋಬೇಕು ಅಂತೇಳಿ ನಾವು ಸರ್ಕಾರವನ್ನು ಒತ್ತಾಯ ಮಾಡ್ತಾ ಇದ್ದೇವೆ. DDLR ಕಚೇರಿಯಿಂದ ತಹಶೀಲ್ದಾರ್ ಹೋಗುತ್ತೆ, ತಹಶೀಲ್ದಾರ್ ಕಚೇರಿಯಿಂದ ಮತ್ತೆ ADL ಆಗೋದು, ಇದನ್ನ ಮಾಡಿಕೊಂಡು ಅದ್ರ ಕ್ರಮ ಏನು ತಗೋಬೇಕು ಅನ್ನೋದ್ರ ಬಗ್ಗೆ ಅದು ಅವಾಗ ಮನವರಿಕೆ ಆಗ್ತದೆ, ಹಂಗೆ ಪೆಂಡಿಂಗ್ ಇದೆ. ಸೊ ಇದನ್ನ ಸರ್ಕಾರ ಕೂಡಲೇ ಇದನ್ನ ಪೋಡಿ ಮಾಡಿಸ್ಕೊಳ್ಳೋದೇ ಒಂದು ದೊಡ್ಡ ಕಷ್ಟ. ಪೋಡಿಯಾಗಿ 10, 15, 20 ವರ್ಷ ಆದರೂ ಕೂಡ ಅದನ್ನ ಪಾಣಿನಲ್ಲಿ ತರದಲೇನೆ ಉದ್ದೇಶಪೂರ್ವಕವಾಗಿ ವಿಳಂಬ ಮಾಡ್ತಾ ಇದ್ದಾರೆ. ಇದೊಂದು ಪಾಯಿಂಟ್. ಎರಡನೇದು ಡಿಜಿಟಲೈಸೇಷನ್ ಮಾಡ್ತಕ್ಕಂಥದ್ದು, ಆಕಾರವನ್ನ ಡಿಜಿಟಲೈಸೇಷನ್ ಮಾಡ್ತಕ್ಕಂಥದ್ದು ಕಾರ್ಯ ಪ್ರಗತಿಲಿತ್ತು. ಅದು ಖಾಸಗಿಯವರಿಗೆ ಕೊಟ್ಟು ಖಾಸಗಿ ನಂತರ ಅದು ಹಂಗೆ ಮಾಡೋಕ್ಕಾಗದೆ ಸ್ಥಗಿತಗೊಂಡು ನಂತರ ಸರ್ಕಾರ ಏನು ಮಾಡ್ತು, ಹೊಸದಾಗಿ ಇಲಾಖೆನಲ್ಲೇ ಪ್ರಾರಂಭ ಮಾಡಿದೆ. ಪ್ರಾರಂಭ ಮಾಡಿದಂಥ ಸಮಯದಲ್ಲಿ ಅದಿನ್ನೂ ಪೂರ್ಣಗೊಂಡಿಲ್ಲ. ಅಪೂರ್ಣಗೊಂಡಲೇ ಇರೋದ್ರಿಂದ ರೈತರು ವಿಭಾಗ ಮಾಡ್ಕೊಳ್ಳೋದಾಗಲಿ ದಾನ ಕ್ರಯ ವಗೈರೆ ಮಾಡ್ಕೊಳ್ಳೋದಕ್ಕೆ ಸಮಸ್ಯೆ ಆಗಿದೆ. ಇದನ್ನ ಕೂಡಲೇ ಸರ್ಕಾರದವರು ಇದನ್ನ ಡಿಜಿಟಲೈಸೇಷನ್ ಏನು ಆಕಾರವನ್ನು ತಿದ್ದುಪಡಿಗಳು ಮಾಡೋದನ್ನು ಕೂಡ ಮಾಡಬೇಕಾಗಿದೆ. ಮೂರನೇದಾಗಿ ಆಕಾರದಲ್ಲಿ ಆ ಮತ್ತು ಬಾ ಕರಾವಿದೆ. ಈ ಆ ಮತ್ತು ಬಾ ಕರಾವನ್ನ ವರ್ಗೀಕರಣ ಮಾಡಿದ್ರೇನೆ ಪಾಣಿನಲ್ಲಿ ಸರಿ ಮಾಡಿದ್ರೇನೆ ಇದು ಯಾವುದೇ ರೆವೆನ್ಯೂ ಸ್ಕೆಚ್ ಆಗಲ್ಲ. ಅದರಿಂದ ಸರ್ಕಾರ ಈ ಬಗ್ಗೆ ಅದನ್ನ ಕ್ರಮ ತಗೋಬೇಕು. ಇದರಿಂದ ರೆವೆನ್ಯೂ ಸ್ಕೆಚ್ಗಳನ್ನ ಮಾಡೋದಕ್ಕೆ ಆಗಲ್ಲ. ದುಡ್ಡು ಕಟ್ಟಿ ಹಲವಾರು ತಿಂಗಳು ಹಲವಾರು ವರ್ಷಗಳು ಕಾಯ್ಬೇಕಾದಂತ ಬರುತ್ತೆ. ಇದು ರೈತರಿಗೆ ತಮ್ಮ ಜಮೀನನ್ನ ವಿಭಾಗ ಕ್ರಯ ವಗೈರೆ ಮಾಡ್ಕೊಳ್ಳೋದಕ್ಕೆ ಅನಾನುಕೂಲ ಆಗಿದೆ. ಒಂದು